ಸಂಬಂಧಿಕರೆಲ್ಲ ಸೇರಿದ್ರು. ಕಲ್ಯಾಣ ಮಂಟಪ ಕೂಡ ರೆಡಿಯಾಗಿತ್ತು. ಓಲಗದ ಸದ್ದು ಸಹ ಶುರುವಾಗಿತ್ತು. ಇನ್ನೇನು ಮದುವೆ ನಡಿಬೇಕು ಅನ್ನೋ ಹೊತ್ತಲ್ಲಿ ಮದುಮಗಳು ಸಿಡಿದೆದ್ದಿದ್ದಾಳೆ. ಹತ್ತಿರ ಬಂದಿತ್ತು. ಎಲ್ಲರ ಕೈಗೂ ಅಕ್ಷತೆ ಕೊಟ್ಟಿದ್ರು. ಓಲಗದ ಸದ್ದು ಕೂಡ ಮೊಳಗೋದಕ್ಕೆ ಶುರುವಾಗಿತ್ತು. ಇನ್ನೇನು ಮಾಂಗಲ್ಯ ಧಾರಣೆ ಆಗ್ಬೇಕು ಅನ್ನೋ ಹೊತ್ತಲ್ಲಿ ನಡೆಯಬಾರದ ಘಟನೆ ನಡೆದು ಹೋಗಿದೆ. ವಧು ವರರು ಮಂಟಪಕ್ಕೆ ಬರ್ತಿದ್ದಂತೆ ಮದುಮಗಳು ಸಿಡಿದೆದ್ದಿದ್ದಾಳೆ. ಯಾವುದೇ ಕಾರಣಕ್ಕೂ ಮದುವೆ ಆಗೋದಿಲ್ಲ, ಈ ಹುಡುಗ ನನಗ್ ಬೇಡ ಅಂತ ಹಂಗಾಮ ಎಬ್ಬಿಸಿದ್ದಾಳೆ. ಮುಹೂರ್ತ ಮೀರಿ ಹೋಗ್ತಿದೆ ಅಂತ ಅರ್ಚಕರು ಎಷ್ಟೇ ಹೇಳಿದ್ರು ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ. ಬಿಲ್ಕುಲ್ ಮದುವೆಯಾಗಲ್ಲ ಅಂತ ಹಠಕ್ಕೆ ಬಿದ್ದವಳು ಕಲ್ಯಾಣ ಮಂಟಪದಿಂದಲೇ ಹೊರ ಬಂದಿದ್ದಾಳೆ. ಯಾವುದೋ ಕೇಸಲ್ಲಿ ಜೈಲಿಗೆ ಹೋಗಿ ಬಂದವ ನನಗ್ ಬೇಡ ಅಂತ ತವರು ಮನೆ ಸೇರ್ಕೊಂಡಿದ್ದಾಳೆ. ಓನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ತಾಳಿ ಕಟ್ಟು ಹೊತ್ತಲ್ಲಿ ಮದುಮಗಳ ಹಂಗಾಮ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಎಷ್ಟೊತ್ತಿಗಾಗ್ಲೇ ಅದ್ದೂರಿಯಾಗಿ ಮದುವೆ ನೆರವೇರಬೇಕಿತ್ತು. ಹುಡುಗ ಹುಡುಗಿ ಕೈ ಕೈ ಹಿಡ್ಕೊಂಡು ಎಲ್ಲರ ಮುಂದೆ ಓಡಾಡಬೇಕಿತ್ತು. ಆದ್ರೆ ಕಲ್ಯಾಣ ಮಂಟಪದವರೆಗೂ ಖುಷಿ ಖುಷಿಯಾಗಿ ಬಂದ ಹೆಣ್ಮಗಳು ತಾಳಿ ಕಟ್ಟು ಸಮಯ ಬರ್ತಿದ್ದಂತೆ ಕೇರಿಕ್ಕ ಶುರು ಮಾಡಿದ್ಲು. ಈ ಮದುವೆ ಬೇಡ, ಈ ಹುಡುಗ ಸರಿಯಿಲ್ಲ ಅಂತ ಹಂಗಾಮ ಎಬ್ಬಿಸಿದ್ದಾಳೆ. ತಂದೆ ತಾಯಿ ಜೊತೆ ಸಂಬಂಧಿಕರು ಎಷ್ಟೇ ಮನವೊಲಿಸೋದಕ್ಕೆ ನೋಡಿದ್ರು ಕ್ಯಾರೆ ಎಂದಿಲ್ಲ. ನೀವು ಸುಳ್ಳು ಜಾತಕ ಕೊಟ್ಟಾಗ ನೀವು ಬೇರೆ ಹತ್ರ ಹೋಗಿ ಎಲ್ಲ ವಿಚಾರಿಸಿದ್ದೀರಾ ಅಂತಂದ್ರಲ್ಲ, ಸುಳ್ಳು ಜಾತಕ ನಮಗೆ ಕೊಟ್ಟಾಗ ನಾವ್ ವಿಚಾರಿಸಿದಾಗ ಅದ್ ಬೇರೆನೇ ಆಗುತ್ತಲ್ಲ. ರಾಶಿ ನಕ್ಷತ್ರ ಎಲ್ಲದು ಚೈಜ ಇರುತ್ತಲ್ಲ. ರಾಶಿ ತುಲಾ ರಾಶಿ ಸ್ವಾತಿ ನಕ್ಷತ್ರ ಒಂದೇ ಜಾತಕ ಇರೋದು. ಈ ಹೆಣ್ಮಗಳ ಹೆಸರು ಸುಷ್ಮಾ ಅಂತ. ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರು ನಿವಾಸಿ. ಈಕೆಗೆ ಈಗಾಗಲೇ ಮದುವೆಯಾಗಿ 9 ವರ್ಷದ ಮಗನಿದ್ದಾನೆ. ಆದ್ರೆ ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಬರಲಿಲ್ಲ ಅಂತ ಕೋರ್ಟ್ ಮೆಟ್ಟಿಲೇರಿದ್ರು. ಕೊನೆಗೆ ಡಿವೋರ್ಸ್ ಪಡೆದು 3 ವರ್ಷದಿಂದ ಒಬ್ಬಂಟಿ ಜೀವನ ನಡೆಸ್ತಾ ಇದ್ರು. ಆಗಲೇ ಈ ದೀಕ್ಷಿತ್ ಜೊತೆಗೆ ಮದುವೆಗೆ ಪ್ಲಾನ್ ನಡೆದಿದ್ದು. ಶೃಂಗೇರಿ ಪಟ್ಟಣದ ದೀಕ್ಷಿತ್ಗೂ ಈ ಸುಷ್ಮಾಗೂ ಯಾರು ಸಂಬಂಧ ಬೆಳೆಸಿದ್ರೋ ಗೊತ್ತಿಲ್ಲ. ಮನೆಯವರೆಲ್ಲ ಒಪ್ಕೊಂಡು ಗುರು ಹಿರಿಯರ ಸಮ್ಮುಖದಲ್ಲಿ ಮದುವೆಗೆ ನಿಶ್ಚಯಿಸಿದ್ರು. ನಿನ್ನೆ ಶೃಂಗೇರಿ ಪಟ್ಟಣದ ಈಡಿಗರ ಸಮುದಾಯ ಭವನದಲ್ಲಿ ಮದುವೆಗೆ ಮುಹೂರ್ತ ಫಿಕ್ಸ್ ಆಗಿತ್ತು. 2 ಕಡೆಯವರು ಖುಷಿ ಖುಷಿಯಾಗಿ ಬಂದಿದ್ರು. ಇನ್ನೇನು ಮದುವೆ ನಡೀಬೇಕು ಅನ್ನೋ ಹೊತ್ತಲ್ಲಿ ಮದುಮಗಳು ರಂಪಾಟ ಶುರು ಮಾಡಿದ್ದಾಳೆ. ಮದುವೆ ಬೇಡವೇ ಬೇಡ ಅಂತ ಪಟ್ಟು ಹಿಡಿದ ಸುಷ್ಮಾ ಕಲ್ಯಾಣ ಮಂಟಪದಲ್ಲೇ ಗಲಾಟೆಯನ್ನ ಶುರು ಮಾಡಿದ್ದಾಳೆ. ಹೀಗಾಗಿ ಸುದ್ದಿ ತಿಳಿದ ಪೊಲೀಸರು ಕೂಡ ಸ್ಥಳಕ್ಕಾಗಮಿಸಿದ್ರು. ಈ ವೇಳೆ ಸುಷ್ಮಾ ಹೇಳಿದ್ದು ಒಂದೇ, ನನಗೂ ಈತನಿಗೂ ವಯಸ್ಸಿನ ಅಂತರ ತುಂಬಾನೇ ಇದೆ. ಜನ್ಮ ದಿನಾಂಕವನ್ನ ಸುಳ್ಳು ಹೇಳಿದ್ದಾರೆ, ಸುಳ್ಳು ಜಾತಕ ಕೊಟ್ಟು ಮೋಸ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈತನ ಮೇಲೆ ಕೇಸ್ ಕೂಡ ಇದ್ದು 3 ವರ್ಷ ಜೈಲುವಾಸ ಅನುಭವಿಸಿ ಬಂದಿದ್ದಾನೆ. ಇದ್ಯಾವುದರ ಬಗ್ಗೆಯೂ ನನಗೆ ಮಾಹಿತಿ ನೀಡಿಲ್ಲ. ಎಲ್ಲ ವಿಷಯವನ್ನ ಮುಚ್ಚಿಟ್ಟು ಮೋಸ ಮಾಡಿದ್ದಾರೆ. ಹೀಗಾಗಿ ಈ ಮದುವೆ ಬೇಡ ಅಂತ ಕಲ್ಯಾಣ ಮಂಟಪದಿಂದಲೇ ಹೊರ ಹೋಗಿದ್ದಾಳೆ. ಒಟ್ನಲ್ಲಿ ಸತಿ ಪತಿಗಳು ಆಗ್ಬೇಕು ಅಂದ್ಕೊಂಡವರು ಹಸಿಮಣಿಯಲ್ಲೇ ದೂರವಾಗಿದ್ದಾರೆ. ಮುಚ್ಚಿಟ್ಟ ಸುಳ್ಳುಗಳೇ ಮದುವೆಗೆ ಮುಳ್ಳಾಗಿ ಹೋಗಿದೆ. ಯೋಗೇಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು.